ವಿಜಯನಗರ ಬಳ್ಳಾರಿ ಜಿಲ್ಲೆಯಿಂದ ಪ್ರತ್ಯೇಕಗೊಂಡು 3 ವರ್ಷಗಳು ಕಳೆದಿದೆ. ಆದರೆ ಜಿಲ್ಲಾ ಕೋರ್ಟ್ ಇರಲಿಲ್ಲ. ಇದೀಗ ಕೊನೆಗೂ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ಮಂಜೂರಾಗಿದೆ. ಅಗತ್ಯವಿರುವಂತಹ 57 ಸಿಬ್ಬಂದಿ ನೇಮಕಾತಿಗೂ ಕೂಡ ಅನುಮತಿ ದೊರೆತಿದೆ. ವಿಜಯನಗರ ಜಿಲ್ಲೆಗೆ ಹೊಸ ಜಿಲ್ಲಾ ಕೋರ್ಟ್. 3 ವರ್ಷಗಳ ಬಳಿಕ ನ್ಯಾಯಾಲಯ ಮಂಜೂರು. ಐತಿಹಾಸಿಕ ಪ್ರವಾಸಿ ತಾಣಗಳ ನಾಡು ವಿಜಯನಗರ ಜಿಲ್ಲೆಗೆ ಅಂತೂ ಹೊಸ ಜಿಲ್ಲಾ ನ್ಯಾಯಾಲಯಕ್ಕೆ ಅನುಮತಿ ದೊರೆತಿದೆ. ಸರ್ಕಾರ ಈ ನಿಟ್ಟಿನಲ್ಲಿ ತನ್ನ ಅಂತಿಮ ಸಮ್ಮತಿ ಸೂಚಿಸಿದ್ದು, ಈ ಕುರಿತಂತೆ ರಾಜ್ಯ ಹೈಕೋರ್ಟ್ ದೃಢೀಕರಿಸಿದೆ. ಸಂಬಂಧಪಟ್ಟವರಿಗೆ ಸರ್ಕಾರದ ನಡಾವಳಿಯನ್ನ ರವಾನಿಸಿದೆ. ನಮ್ಮ ವಿಜಯನಗರ ಜಿಲ್ಲೆಗೆ ಬಹಳ ಅವಶ್ಯಕತೆ ಇತ್ತು. ನಮ್ಮದು ಬಳ್ಳಾರಿನಿಂದ ವಿಜಯನಗರ ವಿಭಾಗ ಆದಮೇಲೆ ಜಿಲ್ಲಾ ಕಚೇರಿ ಒಂದೇ ಉಳಿದಿತ್ತು. ಅದು ಇವತ್ತಿಗೆ ಪೂರ್ಣ ಆದಂಗಾಯಿತು. ಇದುವರೆಗೆ ವ್ಯಾಜ್ಯಗಳ ಇತ್ಯರ್ಥಕ್ಕೆ ಬಳ್ಳಾರಿಗೆ ಹೋಗಬೇಕಿತ್ತು. ಇದೀಗ ಜಿಲ್ಲೆಯ 6 ತಾಲೂಕುಗಳಿಗಷ್ಟೇ ಸೀಮಿತಗೊಳಿಸಿ ಜಿಲ್ಲಾ ನ್ಯಾಯಾಲಯ ಸ್ಥಾಪನೆಯಾಗಿದೆ. ಈ ತಾಲೂಕುಗಳು ಬಳ್ಳಾರಿ ಜಿಲ್ಲಾ ನ್ಯಾಯಾಲಯದಿಂದ ಅಧಿಕೃತವಾಗಿ ಬೇರ್ಪಟ್ಟಂತಾಗಿದೆ. ಒಬ್ಬರು ಜಿಲ್ಲಾ ನ್ಯಾಯಾಧೀಶರು, ಒಬ್ಬರು ಮುಖ್ಯ ಆಡಳಿತಾತ್ಮಕ ಅಧಿಕಾರಿ, 3 ಶಿರಸ್ತೆದಾರರು ಸೇರಿ ಹಲವರ ನೇಮಕ ಆಗಬೇಕಿದೆ. ಹೊರಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡಿಕೊಳ್ಳಬೇಕು ಎಂದು ನಡಾವಳಿಯಲ್ಲಿ ತಿಳಿಸಲಾಗಿದೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಎಚ್ ಕೆ ಪಾಟೀಲ್ ಸಾಹೇಬರು ಮತ್ತು ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಅವ್ರಿಗೂ ಮತ್ತು ಇನ್ಕ್ಲೂಡಿಂಗ್ ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅವರು ಆಶೀರ್ವಾದ ಇಲ್ಲದಂಗೆ ಯಾವ ನಡೆಯಂಗಿಲ್ಲ. ಇನ್ನು ಶಾಸಕ ಎಚ್.ಆರ್. ಗವ್ಯಪ್ಪ ಈ ನಿಟ್ಟಿನಲ್ಲಿ ಸತತ ಪ್ರಯತ್ನ ಮಾಡಿದ್ರು. ಅದರಂತೆ ಇದೀಗ ಬಳ್ಳಾರಿಯಿಂದ ಪ್ರತ್ಯೇಕಗೊಂಡು ವಿಜಯನಗರ ಜಿಲ್ಲೆಗೆ ಹೊಸ ಕೋರ್ಟ್ ಮಂಜೂರಾಗಿದೆ. ವಿಜಯನಗರದ ಮಂದಿ ಕೊನೆಗೂ ನಿಟ್ಟುಸಿರು ಬಿಟ್ಟಿದ್ದಾರೆ. ಕೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ವಿಜಯನಗರ ಬಳ್ಳಾರಿ ಜಿಲ್ಲೆಯಿಂದ ಪ್ರತ್ಯೇಕಗೊಂಡು 3 ವರ್ಷಗಳು ಕಳೆದಿದೆ. ಆದರೆ ಜಿಲ್ಲಾ ಕೋರ್ಟ್ ಇರಲಿಲ್ಲ. ಇದೀಗ ಕೊನೆಗೂ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ಮಂಜೂರಾಗಿದೆ. ಅಗತ್ಯವಿರುವಂತಹ 57 ಸಿಬ್ಬಂದಿ ನೇಮಕಾತಿಗೂ ಕೂಡ ಅನುಮತಿ ದೊರೆತಿದೆ. ವಿಜಯನಗರ ಜಿಲ್ಲೆಗೆ ಹೊಸ ಜಿಲ್ಲಾ ಕೋರ್ಟ್. 3 ವರ್ಷಗಳ ಬಳಿಕ ನ್ಯಾಯಾಲಯ ಮಂಜೂರು. ಐತಿಹಾಸಿಕ ಪ್ರವಾಸಿ ತಾಣಗಳ ನಾಡು ವಿಜಯನಗರ ಜಿಲ್ಲೆಗೆ ಅಂತೂ ಹೊಸ ಜಿಲ್ಲಾ ನ್ಯಾಯಾಲಯಕ್ಕೆ ಅನುಮತಿ ದೊರೆತಿದೆ. ಸರ್ಕಾರ ಈ ನಿಟ್ಟಿನಲ್ಲಿ ತನ್ನ ಅಂತಿಮ ಸಮ್ಮತಿ ಸೂಚಿಸಿದ್ದು, ಈ ಕುರಿತಂತೆ ರಾಜ್ಯ ಹೈಕೋರ್ಟ್ ದೃಢೀಕರಿಸಿದೆ. ಸಂಬಂಧಪಟ್ಟವರಿಗೆ ಸರ್ಕಾರದ ನಡಾವಳಿಯನ್ನ ರವಾನಿಸಿದೆ. ನಮ್ಮ ವಿಜಯನಗರ ಜಿಲ್ಲೆಗೆ ಬಹಳ ಅವಶ್ಯಕತೆ ಇತ್ತು. ನಮ್ಮದು ಬಳ್ಳಾರಿನಿಂದ ವಿಜಯನಗರ ವಿಭಾಗ ಆದಮೇಲೆ ಜಿಲ್ಲಾ ಕಚೇರಿ ಒಂದೇ ಉಳಿದಿತ್ತು. ಅದು ಇವತ್ತಿಗೆ ಪೂರ್ಣ ಆದಂಗಾಯಿತು. ಇದುವರೆಗೆ ವ್ಯಾಜ್ಯಗಳ ಇತ್ಯರ್ಥಕ್ಕೆ ಬಳ್ಳಾರಿಗೆ ಹೋಗಬೇಕಿತ್ತು. ಇದೀಗ ಜಿಲ್ಲೆಯ 6 ತಾಲೂಕುಗಳಿಗಷ್ಟೇ ಸೀಮಿತಗೊಳಿಸಿ ಜಿಲ್ಲಾ ನ್ಯಾಯಾಲಯ ಸ್ಥಾಪನೆಯಾಗಿದೆ. ಈ ತಾಲೂಕುಗಳು ಬಳ್ಳಾರಿ ಜಿಲ್ಲಾ ನ್ಯಾಯಾಲಯದಿಂದ ಅಧಿಕೃತವಾಗಿ ಬೇರ್ಪಟ್ಟಂತಾಗಿದೆ. ಒಬ್ಬರು ಜಿಲ್ಲಾ ನ್ಯಾಯಾಧೀಶರು, ಒಬ್ಬರು ಮುಖ್ಯ ಆಡಳಿತಾತ್ಮಕ ಅಧಿಕಾರಿ, 3 ಶಿರಸ್ತೆದಾರರು ಸೇರಿ ಹಲವರ ನೇಮಕ ಆಗಬೇಕಿದೆ. ಹೊರಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡಿಕೊಳ್ಳಬೇಕು ಎಂದು ನಡಾವಳಿಯಲ್ಲಿ ತಿಳಿಸಲಾಗಿದೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಎಚ್ ಕೆ ಪಾಟೀಲ್ ಸಾಹೇಬರು ಮತ್ತು ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಅವ್ರಿಗೂ ಮತ್ತು ಇನ್ಕ್ಲೂಡಿಂಗ್ ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅವರು ಆಶೀರ್ವಾದ ಇಲ್ಲದಂಗೆ ಯಾವ ನಡೆಯಂಗಿಲ್ಲ. ಇನ್ನು ಶಾಸಕ ಎಚ್.ಆರ್. ಗವ್ಯಪ್ಪ ಈ ನಿಟ್ಟಿನಲ್ಲಿ ಸತತ ಪ್ರಯತ್ನ ಮಾಡಿದ್ರು. ಅದರಂತೆ ಇದೀಗ ಬಳ್ಳಾರಿಯಿಂದ ಪ್ರತ್ಯೇಕಗೊಂಡು ವಿಜಯನಗರ ಜಿಲ್ಲೆಗೆ ಹೊಸ ಕೋರ್ಟ್ ಮಂಜೂರಾಗಿದೆ. ವಿಜಯನಗರದ ಮಂದಿ ಕೊನೆಗೂ ನಿಟ್ಟುಸಿರು ಬಿಟ್ಟಿದ್ದಾರೆ. ಕೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ವಿಜಯನಗರ ಬಳ್ಳಾರಿ ಜಿಲ್ಲೆಯಿಂದ ಪ್ರತ್ಯೇಕಗೊಂಡು 3 ವರ್ಷಗಳು ಕಳೆದಿದೆ. ಆದರೆ ಜಿಲ್ಲಾ ಕೋರ್ಟ್ ಇರಲಿಲ್ಲ. ಇದೀಗ ಕೊನೆಗೂ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ಮಂಜೂರಾಗಿದೆ. ಅಗತ್ಯವಿರುವಂತಹ 57 ಸಿಬ್ಬಂದಿ ನೇಮಕಾತಿಗೂ ಕೂಡ ಅನುಮತಿ ದೊರೆತಿದೆ.
ವಿಜಯನಗರ ಜಿಲ್ಲೆಗೆ ಹೊಸ ಜಿಲ್ಲಾ ಕೋರ್ಟ್ 3 ವರ್ಷಗಳ ಬಳಿಕ ನ್ಯಾಯಾಲಯ ಮಂಜೂರು. ಐತಿಹಾಸಿಕ ಪ್ರವಾಸಿ ತಾಣಗಳ ನಾಡು ವಿಜಯನಗರ ಜಿಲ್ಲೆಗೆ ಅಂತೂ ಹೊಸ ಜಿಲ್ಲಾ ನ್ಯಾಯಾಲಯಕ್ಕೆ ಅನುಮತಿ ದೊರೆತಿದೆ. ಸರ್ಕಾರ ಈ ನಿಟ್ಟಿನಲ್ಲಿ ತನ್ನ ಅಂತಿಮ ಸಮ್ಮತಿ ಸೂಚಿಸಿದ್ದು, ಈ ಕುರಿತಂತೆ ರಾಜ್ಯ ಹೈಕೋರ್ಟ್ ದೃಢೀಕರಿಸಿದೆ. ಸಂಬಂಧಪಟ್ಟವರಿಗೆ ಸರ್ಕಾರದ ನಡಾವಳಿಯನ್ನ ರವಾನಿಸಿದೆ. ನಮ್ಮ ವಿಜಯನಗರ ಜಿಲ್ಲೆಗೆ ಬಹಳ ಅವಶ್ಯಕತೆ ಇತ್ತು. ನಮ್ಮದು ಬಳ್ಳಾರಿನಿಂದ ವಿಜಯನಗರ ವಿಭಾಗ ಆದಮೇಲೆ ಜಿಲ್ಲಾ ಕಚೇರಿ ಒಂದೇ ಉಳಿದಿತ್ತು. ಅದು ಇವತ್ತಿಗೆ ಪೂರ್ಣ ಆದಂಗಾಯಿತು. ಇದುವರೆಗೆ ವ್ಯಾಜ್ಯಗಳ ಇತ್ಯರ್ಥಕ್ಕೆ ಬಳ್ಳಾರಿಗೆ ಹೋಗಬೇಕಿತ್ತು. ಇದೀಗ ಜಿಲ್ಲೆಯ 6 ತಾಲೂಕುಗಳಿಗಷ್ಟೇ ಸೀಮಿತಗೊಳಿಸಿ ಜಿಲ್ಲಾ ನ್ಯಾಯಾಲಯ ಸ್ಥಾಪನೆಯಾಗಿದೆ. ಈ ತಾಲೂಕುಗಳು ಬಳ್ಳಾರಿ ಜಿಲ್ಲಾ ನ್ಯಾಯಾಲಯದಿಂದ ಅಧಿಕೃತವಾಗಿ ಬೇರ್ಪಟ್ಟಂತಾಗಿದೆ. ಒಬ್ಬರು ಜಿಲ್ಲಾ ನ್ಯಾಯಾಧೀಶರು, ಒಬ್ಬರು ಮುಖ್ಯ ಆಡಳಿತಾತ್ಮಕ ಅಧಿಕಾರಿ, 3 ಶಿರಸ್ತೆದಾರರು ಸೇರಿ ಹಲವರ ನೇಮಕ ಆಗಬೇಕಿದೆ. ಹೊರಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡಿಕೊಳ್ಬೇಕು ಎಂದು ನಡಾವಳಿಯಲ್ಲಿ ತಿಳಿಸಲಾಗಿದೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಎಚ್.ಕೆ. ಪಾಟೀಲ್ ಸಾಹೇಬರು ಮತ್ತು ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಅವ್ರಿಗೂ, ಮತ್ತು ಇನ್ಕ್ಲೂಡಿಂಗ್ ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು, ಅವರು ಆಶೀರ್ವಾದ ಇಲ್ಲದಂಗೆ ಯಾವೂ ನಡೆಯಂಗಿಲ್ಲ. ಇನ್ನು ಶಾಸಕ ಎಚ್.ಆರ್. ಗವ್ಯಪ್ಪ ಈ ನಿಟ್ಟಿನಲ್ಲಿ ಸತತ ಪ್ರಯತ್ನ ಮಾಡಿದ್ರು. ಅದರಂತೆ ಇದೀಗ ಬಳ್ಳಾರಿಯಿಂದ ಪ್ರತ್ಯೇಕಗೊಂಡು ವಿಜಯನಗರ ಜಿಲ್ಲೆಗೆ ಹೊಸ ಕೋರ್ಟ್ ಮಂಜೂರಾಗಿದೆ. ವಿಜಯನಗರದ ಮಂದಿ ಕೊನೆಗೂ ನಿಟ್ಟುಸಿರು ಬಿಟ್ಟಿದ್ದಾರೆ. ಕೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ವಿಜಯನಗರ ಬಳ್ಳಾರಿ ಜಿಲ್ಲೆಯಿಂದ ಪ್ರತ್ಯೇಕಗೊಂಡು 3 ವರ್ಷಗಳು ಕಳೆದಿದೆ. ಆದರೆ ಜಿಲ್ಲಾ ಕೋರ್ಟ್ ಇರಲಿಲ್ಲ. ಇದೀಗ ಕೊನೆಗೂ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ಮಂಜೂರಾಗಿದೆ. ಅಗತ್ಯವಿರುವಂತಹ 57 ಸಿಬ್ಬಂದಿ ನೇಮಕಾತಿಗೂ ಕೂಡ ಅನುಮತಿ ದೊರೆತಿದೆ. ವಿಜಯನಗರ ಜಿಲ್ಲೆಗೆ ಹೊಸ ಜಿಲ್ಲಾ ಕೋರ್ಟ್ 3 ವರ್ಷಗಳ ಬಳಿಕ ನ್ಯಾಯಾಲಯ ಮಂಜೂರು. ಐತಿಹಾಸಿಕ ಪ್ರವಾಸಿ ತಾಣಗಳ ನಾಡು ವಿಜಯನಗರ ಜಿಲ್ಲೆಗೆ ಅಂತೂ ಹೊಸ ಜಿಲ್ಲಾ ನ್ಯಾಯಾಲಯಕ್ಕೆ ಅನುಮತಿ ದೊರೆತಿದೆ. ಸರ್ಕಾರ ಈ ನಿಟ್ಟಿನಲ್ಲಿ ತನ್ನ ಅಂತಿಮ ಸಮ್ಮತಿ ಸೂಚಿಸಿದ್ದು, ಈ ಕುರಿತಂತೆ ರಾಜ್ಯ ಹೈಕೋರ್ಟ್ ದೃಢೀಕರಿಸಿದೆ. ಸಂಬಂಧಪಟ್ಟವರಿಗೆ ಸರ್ಕಾರದ ನಡಾವಳಿಯನ್ನ ರವಾನಿಸಿದೆ. ನಮ್ಮ ವಿಜಯನಗರ ಜಿಲ್ಲೆಗೆ ಬಹಳ ಅವಶ್ಯಕತೆ ಇತ್ತು. ನಮ್ಮದು ಬಳ್ಳಾರಿನಿಂದ ವಿಜಯನಗರ ವಿಭಾಗ ಆದಮೇಲೆ ಜಿಲ್ಲಾ ಕಚೇರಿ ಒಂದೇ ಉಳಿದಿತ್ತು. ಅದು ಇವತ್ತಿಗೆ ಪೂರ್ಣ ಆದಂಗಾಯಿತು. ಇದುವರೆಗೆ ವ್ಯಾಜ್ಯಗಳ ಇತ್ಯರ್ಥಕ್ಕೆ ಬಳ್ಳಾರಿಗೆ ಹೋಗಬೇಕಿತ್ತು. ಇದೀಗ ಜಿಲ್ಲೆಯ 6 ತಾಲೂಕುಗಳಿಗಷ್ಟೇ ಸೀಮಿತಗೊಳಿಸಿ ಜಿಲ್ಲಾ ನ್ಯಾಯಾಲಯ ಸ್ಥಾಪನೆಯಾಗಿದೆ. ಈ ತಾಲೂಕುಗಳು ಬಳ್ಳಾರಿ ಜಿಲ್ಲಾ ನ್ಯಾಯಾಲಯದಿಂದ ಅಧಿಕೃತವಾಗಿ ಬೇರ್ಪಟ್ಟಂತಾಗಿದೆ. ಒಬ್ಬರು ಜಿಲ್ಲಾ ನ್ಯಾಯಾಧೀಶರು, ಒಬ್ಬರು ಮುಖ್ಯ ಆಡಳಿತಾತ್ಮಕ ಅಧಿಕಾರಿ, 3 ಶಿರಸ್ತೆದಾರರು ಸೇರಿ ಹಲವರ ನೇಮಕ ಆಗಬೇಕಿದೆ. ಹೊರಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡಿಕೊಳ್ಬೇಕು ಎಂದು ನಡಾವಳಿಯಲ್ಲಿ ತಿಳಿಸಲಾಗಿದೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಎಚ್.ಕೆ. ಪಾಟೀಲ್ ಸಾಹೇಬರು ಮತ್ತು ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಅವ್ರಿಗೂ, ಮತ್ತು ಇನ್ಕ್ಲೂಡಿಂಗ್ ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು, ಅವರು ಆಶೀರ್ವಾದ ಇಲ್ಲದಂಗೆ ಯಾವೂ ನಡೆಯಂಗಿಲ್ಲ. ಇನ್ನು ಶಾಸಕ ಎಚ್.ಆರ್. ಗವ್ಯಪ್ಪ ಈ ನಿಟ್ಟಿನಲ್ಲಿ ಸತತ ಪ್ರಯತ್ನ ಮಾಡಿದ್ರು. ಅದರಂತೆ ಇದೀಗ ಬಳ್ಳಾರಿಯಿಂದ ಪ್ರತ್ಯೇಕಗೊಂಡು ವಿಜಯನಗರ ಜಿಲ್ಲೆಗೆ ಹೊಸ ಕೋರ್ಟ್ ಮಂಜೂರಾಗಿದೆ. ವಿಜಯನಗರದ ಮಂದಿ ಕೊನೆಗೂ ನಿಟ್ಟುಸಿರು ಬಿಟ್ಟಿದ್ದಾರೆ. ಕೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.